ರೈತ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ಸ್ವರಾಜ್ 744 ಎಫ್ ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ, ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಏನಾದರೂ ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಕನ್ಫ್ಯೂಸ್ ಆಗಬೇಡಿ, ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರ್ ಆಗಿರುತ್ತೆ. ಈ ನಂಬರು ಗಾಡಿನ ಮಾರಾಟ ಮಾಡೋರಿಗೆ ಮಾತ್ರ. ನಿಮಗೆ ಟ್ರ್ಯಾಕ್ಟರ್ ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ನಿಮ್ಮ ವಾಹನದ ಫೋಟೋಸ್ ಈ ರೀತಿ ಫುಲ್ ಗಾಡಿ ಫೋಟೋಸ್ 4 ಸೈಡಿಂದನೂ ಕಳಿಸಿಕೊಟ್ರೆ ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 ಎಫ್ ಇ ಗಾಡಿ ಬಂದು 48 ಎಚ್ ಪಿ ಬರುತ್ತೆ. ಮಾಡಲು 2019. 2019 ಮಾಡಲು 2019 11ನೇ ತಿಂಗಳಲ್ಲಿ ಓನರ್ ಇದನ್ನ ಖರೀದಿ ಮಾಡಿದ್ದಾರೆ. ಓನರ್ ಬಂದು ಸೆಕೆಂಡ್ ಓನರ್ ಇದ್ದಾರೆ ಗಾಡಿಗೆ. ಈಗ ಇರೋದು ಸೆಕೆಂಡ್ ಓನರು, ತಗೊಳ್ಳೋರು 3ನೇ ಓನರ್ ಆಗ್ತೀರಾ. ಇನ್ನು ಗಾಡಿದು ರನ್ನಿಂಗ್ ಅವರ್ಸು 4262 ಗಂಟೆ ಗಾಡಿ ಇಲ್ಲಿವರೆಗೂ ರನ್ ಆಗಿರೋದು. 4200 ಗಂಟೆ ಗಾಡಿ ಕೆಲಸ ಮಾಡಿದೆ. ಗಾಡಿ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು ಮತ್ತು ರಿವರ್ಸ್ ಪಿ ಟಿ ವೈ ಇರುವಂಥ ಗಾಡಿ ಇದು. ಇನ್ನು ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಗಾಡಿಗೆ ಫ್ರಂಟ್ ಬ್ಯಾಕು 4 ಕೂಡ ಕೇಸಿಂಗ್ ಟೈರ್ಸ್ಗಳು ಗಾಡಿಗಿದಾವೆ. ಮುಂದೆ ಹಿಂದೆ ಎಲ್ಲ ಕೂಡ ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಟೈರ್ ಕಂಡೀಷನ್ ಕೂಡ ಕಾಣಿಸ್ತಿದೆ ನಿಮಗೆ. ಮತ್ತು ಗಾಡಿ ಜೊತೆ ಸಾಮಾನು ಯಾವುದು ಸಿಗಲ್ಲ, ಜಸ್ಟ್ ಇಂಜಿನ್ ಮಾತ್ರನೇ ಮಾರಾಟಕ್ಕಿರೋದು. ಡಾಕ್ಯುಮೆಂಟ್ಸ್ ಯಾವುದು ತೊಂದರೆ ಇಲ್ಲ ಗಾಡಿಗೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ಶೂರೆನ್ಸು ರನ್ನಿಂಗಲ್ಲಿದೆ. ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಗಾಡಿ ಮಾರಾಟಕ್ಕಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕಿನ ಲಿಂಗನೂರು ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ಇದಕ್ಕೆ ಓನರ್ ಹೇಳ್ತಿರೋ ಪ್ರೈಸ್ ಬಂದು 4,80,000 ಪ್ರೈಸ್ ಹೇಳ್ತಿದ್ದಾರೆ. ಮಾತಾಡಿಕೊಂಡ್ರೆ ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಪ್ರೆಸೆಂಟಲ್ಲಿ ಓನರ್ ಇದಕ್ಕೆ ಹೇಳ್ತಿರೋದು 4,80,000. ಹೆಚ್ಚಿನ ಮಾಹಿತಿಗೆ ನೀವು ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ನಿಮಗೆ ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋದಲ್ಲಿ ಓನರ್ ನಂಬರ್ ಇರಲ್ಲ, ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ಒಂದು ವೇಳೆ ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ಏನಾದರೂ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ನಿಮಗೆ ಗಾಡಿ ಓಕೆ ಆದರೆ ತೊಗೊಳ್ಳಿ. ಇಲ್ಲ ಬೇರೆ ರೈತರು ಇರ್ತಾರೆ, ತೊಗೊಳ್ಳೋರಾಗಿರಲಿ ಅಥವಾ ಮಾರಾಟ ಮಾಡೋರಾಗಿರಲಿ, ಅಂತ ರೈತರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.